ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೋಡಿ, ನೋಡಿದ್ಯಾ, ಇದು ಈ ವಾಗ್ದೇವಿ ಅಂದ್ರೆ ಇದು ನನ್ನ ಯೋಗ್ಯತೆ. ನನ್ನ ಮೊಮ್ಮಗಳು ಬಗೆಗಿರೋ ನನ್ನ ಆಲೋಚನೆಗಳೆಲ್ಲ ಈ ರೇಂಜಲ್ಲಿ ಇರುತ್ತೆ. ಹರಕೆ ನೀನೇ ಹೊತ್ತಿದ್ರು ಅದನ್ನ ತೀರ್ಸೋದು ನಾನು. ಅದು ಕೆಜಿ ಲೆಕ್ಕದಲ್ಲಿ ಕೊಡೋ ಜುಜುಬಿ ಬೆಲ್ಲದಿಂದ ಅಲ್ಲ, ಯಾವ ಶ್ರೀಮಂತರಿಗೂ ಕೊಡಕ್ಕಾಗದೇ ಇರೋಷ್ಟು ಬಂಗಾರದಿಂದ. ಯಾವ್ದ್ ನಡಿಬಾರ್ದು ಅಂತ ಭಯ ಪಟ್ಟಿದ್ನೋ ಕೊನೆಗೂ ಅದೇ ಆಗೋಯ್ತಮ್ಮ. ಸಾರಿ ಭಾಷಣಿ, ನಿನ್ನ ನನ್ನ ಹೆಂಡತಿಯಾಗಿ ಆ ಮಗುಗೆ ತಾಯಿಯಾಗಿ ನೋಡ್ತಿದ್ರು ಮೇಡಮ್ ಅರ್ಥನೇ ಮಾಡ್ಕೋತಿಲ್ಲ. ಇರೋ ರಾಹುಲ್, ಈ ಸಂಬಂಧನೆ ಕಡ್ಕೊಂಡು ಹೊರಟೋದ್ಮೇಲೆ ಇವ್ಳಿಗ ಮಗು ಜೊತೆ ಯಾವ ಸಂಬಂಧನೂ ಇಲ್ಲ ಅಂದ್ಮೇಲೆ ಮಗುಗೆ ಹೇಗನ್ನ ತಿನ್ನಿಸ್ತಾರೆ? ಮೊದಲನೇ ತುತ್ತನ ತಿನ್ಸೋ ಅರ್ಹತೆ ಇವಳಿಗಿಲ್ಲ. ಮೇಡಮ್ ಹಾಗೆ ಮಾತಾಡ್ತಾ ಇದ್ದೀರಾ? ಮಗುಗೆ ಮೊದಲನೇ ಸಲ ಹಸುವನ್ನ ನೀಗಿಸಿದ್ದು ಭಾಷಣಿನೇ ಅಲ್ವಾ? ತಾಯ್ತನವನ್ನು ಪರಿಚಯ ಮಾಡಿಸಿದ್ದು ಭಾಷಣಿನೇ. ದತ್ತು ತಗೊಂಡ್ಮೇಲೆ ಅಮ್ಮ ಆಗಿ ಬದಲಾಗಿದ್ದು ಕೂಡ ಭಾಷಣಿನೇ. ಹಸುವಾಗಿದೆ ಅಂತ ಅಳ್ತಿದ್ಯೇನೋ ಮೇಡಮ್? ಅದಕ್ಕೆ ಅಲ್ವಾ ಅನ್ನ ತಿನ್ಸೋ ಅಭ್ಯಾಸ ಮಾಡಿಸ್ತಿರೋದು.
ಮಾಡ್ತೀವಿ. ಬಲವಂತವಾಗಿ ತಿನ್ಸ್ಬೇಡ. ಅವಳಿನ್ನೂ ಅನ್ನ ಇಷ್ಟಪಡ್ತಿಲ್ವೇನೋ. ಕೆಲವು ಮಕ್ಕಳು ಹಾಗೇನೇ ರೀ, ಇನ್ನೂ ಅಭ್ಯಾಸ ಮಾಡ್ಕೋಬೇಕು. ಕೆಲವು ದಿನ ತಾಯಿ ಹಾಲು ಕುಡಿಸಿ ನಿಧಾನವಾಗಿ ಅಭ್ಯಾಸ ಮಾಡಿಸಿದ್ರೆ ಒಳ್ಳೇದು. ಬೇಡ ಅಂತ ನಾನು ಹೇಳ್ತಿದ್ದೀನಲ್ಲ, ಪದೇ ಪದೇ ನನ್ನ ಮೊಮ್ಮಗಳನ್ನು ಮುಟ್ಟೋದು ನನಗಿಷ್ಟ ಇಲ್ಲ. ಹೊಸದಲ್ವಾ, ಅದಕ್ಕೆ ಅಳ್ತಿದ್ದಾರೆ. ಆಮೇಲೆ ತಿಂತ ತಿಂತ ಅದೇ ಅಭ್ಯಾಸವಾಗ್ಬಿಡುತ್ತೆ. ಅನ್ನಪ್ರಾಶನ ದಿನ ಅನ್ನನ ಇಂಜಿಲ್ ಮಾಡ್ತಿದ್ರಿ ಅಲ್ವಾ, ಅದ್ ಸಾಕು. ಭಾಷಿಣಿ, ಮಗುನ್ ಕರ್ಕೊಂಡೋಗಿ ಹಾಲು ಕುಡ್ಸು. ಏನ್ ಮೇಡಮ್ ಇದು? ಅಲ್ಲ, ಏನ್ ಅನ್ಕೊಂಡಿದ್ದೀರಾ ನೀವು? ಮಗು ಅಂದ್ರೆ ಇಷ್ಟ ಅಂತಿದ್ದೀರಾ, ಆದ್ರೆ ಮಗುಗಿಂತ ನೀವೇ ಜಾಸ್ತಿ ಅಂತ ಪ್ರೂವ್ ಮಾಡ್ತಿದ್ದೀರಾ. ಏನು ನಾನ್ ಜಾಸ್ತಿ ಅಂದ್ರೆ? ಅರ್ಥ ಇದೆ ಏನೇನು ಮಾತಾಡ್ಬೇಡ ರಾಹುಲ್. ಎಲ್ಲ ಅರ್ಥ ಮಾಡ್ಕೊಂಡೆ ಮಾತಾಡ್ತಾ ಇದ್ದೀನಿ ಮೇಡಮ್. ಹಸುವಿನ ಮುಂದೆ ಅನ್ನದ ಮುಂದೆ ವಾದ ಯಾಕೆ? ಅಟ್ಲೀಸ್ಟ್ ಮಗು ಅಳ್ತಿದೆ ಅನ್ನೋ ಕನ್ಸರ್ನ್ ಕೂಡ ಇಲ್ಲ ನಿಮಗೆ. ನಿಮ್ ಕಾನ್ಸೆಪ್ಟ್ ಅನ್ನ ಸಂತರ್ಪಣೆ ಅಲ್ಲ, ಹಸಿವನ್ನ ನೀಗ್ಸೋಗ್ ಬಂದಿರೋ ಭಾಷಿಣಿನ ದೂರ ಮಾಡೋದು ಅಷ್ಟೇ ಅಲ್ವಾ? ಯಾಕೆ ಮೇಡಮ್ ಭಾಷಿಣಿನ ಮನೆಯಿಂದ ಕಳಿಸೋದಕ್ಕೆ ಒಂದಾದ್ಮೇಲೆ ಮತ್ತೊಂದು ನೀವೇನೋ ಒಂದು ಪ್ಲಾನ್ ಮಾಡ್ತಾನೆ ಇದ್ದೀರಲ್ಲ? ದಯವಿಟ್ಟು ಬೇಡ, ನೀವು ಮತ್ತೆ ಇದನ್ನ ರಿಪೀಟ್ ಮಾಡಬೇಡಿ. ನನ್ನನ್ನು ಮತ್ತೆ ನೀವು ಹಳೆ ರಾಹುಲ್ ಹಾಗೆ ಬದಲಾಯಿಸಬೇಡಿ ಮೇಡಮ್. ನನಗೆ ನನ್ನ ಭಾಷಿಣಿ ಬೇಕು, ದಯವಿಟ್ಟು ನೀವು ದೂರ ಮಾಡಬೇಡಿ. ಹಾಗೆ ಮಾಡಬೇಕು ಅನ್ನೋ ಆಲೋಚನೆನೂ ಕೂಡ ನಿಲ್ಲಿಸಬೇಡಿ. ನಾನು ಭಾಷಿಣಿ ಕಾಡಿಗೆ ಹೋಗಿದ್ದಾಗ ಅಲ್ಲಿ ಯಾವುದೋ ಹಣ್ಣನ್ನ ತಿಂದಿದ್ರಿಂದ ಮತ್ತಲ್ಲಿ ಮಾಡದೇ ಇರೋ ತಪ್ಪನ್ನ ಮಾಡಿದ್ವಿ. ಭಾಷಿಣಿ, ನನ್ನ ಕ್ಷಮಿಸು ಭಾಷಿಣಿ. ಇಷ್ಟು ದಿನ ನಿಜಾನ ನಂಬದೇನೆ ನಾನು ತಪ್ಪು ಮಾಡ್ಬಿಟ್ಟೆ. ಅದರಿಂದ ನೀನು ಎಷ್ಟು ನೋವನ್ನ ಅನುಭವಿಸಿದ್ಯೋ ಮನಸ್ಫೂರ್ತಿಯಾಗಿ ಯೋಚನೆ ಮಾಡುವವರೆಗೂ ಈ ದಡ್ಡನಿಗೆ ಏನೂ ಅರ್ಥ ಆಗಲಿಲ್ಲ. ರಾಹುಲ್ ಅವರೇ, ಇವಾಗಾದ್ರೂ ನಿಜವಾಗ್ಲೂ ನಂಬ್ತಿದ್ದೀರಾ ಅಥವಾ ಕರುಣೆಯಿಂದನಾ? ನಿನ್ನ ಮೇಲೆ ಆಣೆ ಭಾಷಿಣಿ, ನಾನು ನಂಬ್ತಾ ಇದ್ದೀನಿ. ನನ್ನ ನಂಬು. ಈಗ ನಿಜಾನ ಒಪ್ಕೊಳ್ಳೋದ್ರಿಂದ ದೂರ ಆಗಿರೋ ನಮ್ಮ ಮಗುನ ಕರ್ಕೊಂಡು ಬರೋದಕ್ಕಾಗದೇ ಇದ್ರು ಈ ಮನೆಯಲ್ಲಿ ಮಾಯವಾಗಿರೋ ನಿನ್ನ ಗೌರವ ಮರ್ಯಾದೆ ಖಂಡಿತ ವಾಪಸ್ ಬರುತ್ತೆ. ನೀನೇನು, ನಿನ್ನ ಕ್ಯಾರೆಕ್ಟರ್ ಏನು ಅಂತ ಮೇಡಮ್ಗೆ ಅರ್ಥ ಆಗುತ್ತೆ. ಏನ್ ಪ್ರೀತಿ ಇದು? ಏನ್ ನಡೀತಿದೆ? ತುಂಬಾ ಸಂತೋಷ ಆಗ್ತಿದೆ ರಾಹುಲ್ ಅವರೇ. ಈ ಮಾತಿಗೋಸ್ಕರನೇ, ಈ ನಂಬಿಕೆಗೋಸ್ಕರನೇ ಇಷ್ಟು ದಿನ ಕೋಪದಲ್ಲಿದ್ದೆ, ನಿಮ್ಮನ್ನ ದ್ವೇಷ ಮಾಡಿದೆ. ಗೊತ್ತು, ಕನ್ವಿನ್ಸ್ ಮಾಡೋದಕ್ಕೆ ನಾನು ಟ್ರೈ ಮಾಡಿ ಫೇಲ್ ಆದವನು. ಜೀವನ ಪೂರ್ತಿ ನಾನು ನೋವು ಅನುಭವಿಸೋದು ಒಂದು ವಿಷಯಕ್ಕೆ ಭಾಷಿಣಿ. ನನ್ನ
ನಮ್ಮ ಮಗು ದೂರ ಆಗಿರೋದು. ಇಲ್ಲ ರಾಹುಲ್ ಅವರೇ, ನಮ್ಮ ಮಗು ಬದುಕೇ ಇದೆ. ಈಗ್ಲೇ ಹೋಗಿ ವಿದ್ಯಾನ ಕರ್ಕೊಂಡ್ ಬಂದು ನಿಮ್ ಕೈಯಲ್ಲಿಟ್ಟು ಸರ್ಪ್ರೈಸ್ ಕೊಡ್ತೀನಿ. ಒಂದ್ ನಿಮಿಷ ರಾಹುಲ್ ಅವರೇ. ಎಲ್ಲಿಗೆ ಭಾಷಿಣಿ? ಅವತ್ ಹೇಳಿದ್ದೆ ಅಲ್ವಾ ರಾಹುಲ್ ಅವರೇ, ನಿಮ್ಗೆ ನನ್ ಮೇಲ್ ನಂಬಿಕೆ ಬಂದಿದ್ದಿನ ನಿಮ್ಗೊಂದ್ ಸಿಹಿ ಸುದ್ದಿ ಹೇಳ್ತೀನಿ ಅಂತ. ಹೌದು, ಏನದು? ಈಗ್ಲೇ ಬರ್ತೀನಿ ರಾಹುಲ್ ಅವರೇ. ರಾಹುಲ್, ನಂಬಿಕೆನ ನಿಜವಾದ ಪ್ರೀತಿಗೆ ಬುನಾದಿ ಅಂತ. ನಿನ್ನ ಅಂಗೈಲಿ ಹುಟ್ಟು ಮಚ್ಚಿ ನೋಡಿ, ಅನ್ನಪ್ರಾಶನದ ದಿವಸ ನೀನು ಮುಟ್ಟಿದ ಬುಕ್ಸ್ನೆಲ್ಲ ನೋಡಿ, ತಂದೆ ತಾಯಿ ಯಾರು ಅಂತಾನೆ ಗೊತ್ತಿಲ್ದಿರೋ ಅನಾಥೆಗೆ ನನ್ನ ಹೋಲಿಕೆ ಹೇಗೆ ಬಂತು ಅಂತ ಅಂದುಕೊಳ್ತಿದ್ದೆ. ನೀನು ನನ್ನ ವಾರಸುದಾರಳು ಅಂತ ನನಗೆ ಅರ್ಥನೇ ಆಗಲಿಲ್ಲ ಕಂದ. ಈ ಅಮ್ಮ ಮಗಳ ನಾಟಕಕ್ಕೆ ಹಸುಗೂಸು ಅಂತಾನೂ ಕೂಡ ನೋಡ್ತೀನಿ. ನಿನಗೆ ಹಿಂಸೆ ಕೊಟ್ಬಿಟ್ರಲ್ಲೋ. ನನ್ನ ಮಗನ ಒಳ್ಳೆ ಮನಸ್ಸನ್ನು ನೋಡಿ ಆ ದೇವರು ನಿನ್ನ ನನ್ನ ಮನೆಗೆ ಸೇರಿಸ್ದ, ನಮ್ಮ ಪ್ರೀತಿಗೆ ಹತ್ರ ಮಾಡ್ದ. ನಿನ್ನ ಮೈಯಲ್ಲಿ ಹರಿತಿರೋದು ನನ್ನ ಮಗನ ರಕ್ತನೇ ಅಂತ ಸಂತೋಷ ಪಡಬೇಕು, ಅಥವಾ ನನ್ನ ಶತ್ರು ಕರುಳಿನ ಸಂಬಂಧ ಹಂಚಿಕೊಂಡು ಹುಟ್ಟಿದಕ್ಕೆ ಕೋಪ ಬೆಳೆಸ್ಕೋಬೇಕು? ಅರ್ಥನೇ ಆಗ್ತಿಲ್ಲ ಕಂದ. ಅದಕ್ಕೆ ನಿಜ ಗೊತ್ತಾದ್ರು ಆನಂದ ಅನುಭವಿಸೋಣ ಅಂದ್ರೆ ನಿಮ್ಮಮ್ಮ ಅಡ್ಡ ಬರ್ತಾ ಇದ್ದಾಳೆ ಕಂದ. ಅವಳನ್ನ ಅಮ್ಮ ಅಂತ ಕರೆಯೋದೇನು ಬಿಟ್ಟು ನನ್ನನ್ನು ಮಾತ್ರ ಅಜ್ಜಿ ಅಂತ ನೀನು ಕರಿಬೇಕು, ಗೊತ್ತಾಯ್ತಾ? ಆಗ್ಲೇ ಈ ನಿನ್ನ ಅಜ್ಜಿಗೆ ತುಂಬಾ ತುಂಬಾ ಸಂತೋಷ ಆಗೋದು. ನೀನು ಬಂದ ಮೇಲೆ ನನ್ನ ಮಗನಲ್ಲಿ ಬದಲಾವಣೆ, ನನ್ನ ಮನೆಯಲ್ಲಿ ಸಂತೋಷನ ನೋಡಿದೆ. ನನ್ನ ಪ್ರಾಣನ ಕಾಪಾಡಿ ನನ್ನ ಮನಸ್ಸನ್ನ ಗೆದ್ದು ಬಿಟ್ಟೆ. ನಿನ್ನ ಮೇಲೆ ನಿನ್ನ ಅಮ್ಮನಿಗೆ ಎಷ್ಟು ಹಕ್ಕಿದೆಯೋ, ನಿನ್ನ ಅಪ್ಪನಿಗೆ ಅಮ್ಮನಾಗಿ ನನಗೂ ಅಷ್ಟೇ ಹಕ್ಕಿದೆ. ನಿನ್ನಮ್ಮ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಎಷ್ಟೋ ಸಾರಿ ನನಗೆ ಮೋಸ ಮಾಡಿದಾಳೆ. ನಿನ್ನನ್ನು ಕೂಡ ನನ್ನಿಂದ ಬಚ್ಚಿಡಬೇಕು ಅಂತ ಅನ್ಕೊಂಡ್ಲು. ಅವಳು ನನಗೆ ಎಷ್ಟು ದ್ರೋಹ ಮಾಡಿದಾಳೆ ಅಂತ ನಿನಗೆ ಗೊತ್ತಾ ಕಂದ? ಅದನ್ನೆಲ್ಲ ನಾನು ಎಷ್ಟು ಸಹಿಸ್ಕೊಂಡಿದ್ದೀನಿ ಗೊತ್ತಾ? ಅದನ್ನೆಲ್ಲ ನಿನಗೆ ಹೇಳಿದ್ರೆ ನಿನಗೇನು ಅರ್ಥ ಆಗಲ್ಲ. ಒಂದ್ ವೇಳೆ ಅರ್ಥ ಆದ್ರೂ ಕೂಡ ನಿಮ್ಮಪ್ಪನ ಹಾಗೆ ಅವಳಿಗೆ ಸಪೋರ್ಟ್ ಮಾಡ್ಬಿಡ್ತೀಯ. ಅವಳ ಹತ್ರನೇ ಬೆಳೆಯೋದ್ರಿಂದ ಅವಳ ಹಾಗೇನೆ ಇರ್ತೀಯೋ ಏನೋ, ಹಾಗೆ ಮಾತಾಡ್ತೀಯೋ ಏನೋ. ಈ ವಾಗ್ದೇವಿ ಸಿದ್ಧಾಂತಗಳಿಗೆ ಪದ್ಧತಿಗಳಿಗೆ ದೂರ ಆಗಿ ಆ ಹಳ್ಳಿಲಿ ಸೇರಿಕೊಂಡು ಎಜುಕೇಶನ್ ಹೇಳ್ದೆ ಬದಲಾಗ್ಬಿಡ್ತೀಯೋ ಏನೋ. ಸ್ಕೂಲ್ಗೆ ಹೋಗಲ್ಲ ಗ್ರಾಣಿ, ಲ್ಯಾಪ್ಟಾಪ್ ಅಲ್ಲಿ ಗೇಮ್ಸ್ ಆಡ್ತೀನಿ. ವಿದ್ಯಮ್ಮ, ಅದೆಲ್ಲ ತಪ್ಪು. ದಿನ ಈ ರೀತಿ ಹಠ ಮಾಡ್ಕೊಡ್ದು. ನೀನು ದಿನಾ ಸ್ಕೂಲ್ಗೆ ಹೋಗ್ತಿದ್ರೆ ಎಲ್ಲರೂ ನಿನ್ನ ಗುಡ್ ಗರ್ಲ್ ಅಂತಾರೆ. ಇವತ್ತು ನಿನ್ ಸ್ಕೂಲಿಂದ ಬಂದ ಮೇಲೆ ಇಬ್ರು ಸೇರಿ ಆಟ ಆಡೋಣ, ಸರಿನಾ? ನಾನು ಈಗ್ಲೇ ಆಡ್ಕೋತೀನಿ. ನನ್ಗೆ ಓದೋದು ಬೇಡ, ಸ್ಕೂಲು ಬೇಡ, ನನ್ ಗೇಮ್ಸ್ ಆಡ್ಬೇಕು. ವಿದ್ಯಾ, ನೋ 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 ನೋ. ನನಗೆ ಗೇಮ್ಸ್ ಅಂದ್ರೆ ಇಷ್ಟ ಗ್ರಾಣಿ. ಮೇಡಮ್, ಹೋಗ್ಲಿ ಬಿಡಿ ಮೇಡಮ್. ವಿದ್ಯಾ ಬೇಡ ಅಂತಿದ್ದಾಳಲ್ಲ, ಅವಳು ನಾಳೆಯಿಂದ ಹೋಗ್ತಾಳೆ ಬಿಡಿ. ಬಾ ಡ್ಯಾಡಿ, ಗ್ರಾನಿಗ್ ನೀನ್ ಹೇಳು ಡ್ಯಾಡಿ. ನನ್ ಸ್ಕೂಲ್ಗೆ ಹೋಗಕ್ ಇಷ್ಟ ಇಲ್ಲ. ಏನು ರಾಹುಲ್ ನೀನ್ ಮಾತಾಡ್ತಿರೋದು? ಇವಳು ಚಿಕ್ಕ ಮಗು, ಗೊತ್ತಿಲ್ದೆ ಮಾತಾಡ್ತಿದ್ರೆ ತಪ್ಪು ಅಂತ ಹೇಳೋದನ್ನ ಬಿಟ್ಟು ಅವಳಿಗೆ ಸಪೋರ್ಟ್ ಮಾಡ್ತಾ ಇದೆಯಲ್ಲ. ಮೇಡಮ್, ಮಗುನ ನೀವು ತಗೊಂಡು ಹೋಗಿದ್ರ? ಒಂದು ಮಾತು ಹೇಳಿದ್ರೆ ನಾವಿಷ್ಟೆಲ್ಲ ಟೆನ್ಷನ್ ಮಾಡ್ಕೋತಾನೆ ಇರ್ಲಿಲ್ಲ. ನೀವೆಲ್ಲರೂ ಟೆನ್ಷನ್ ಮಾಡ್ಕೊಳ್ತೀರಾ ಅಂತ ನನಗೇನಪ್ಪ ಗೊತ್ತು? ಮಗುನ ಕರ್ಕೊಂಡು ಎಲ್ಲಿಗೆ ಹೋಗಿದ್ದೆ ವಾಗ್ದೇವಿ? ಗೊತ್ತಿರೋ ಪೀಡಿಯಾಟ್ರಿಷಿಯನ್ ಇದ್ರು ಕೂಡ ಜನರಲ್ ಚೆಕಪ್ಗೆ ಕರ್ಕೊಂಡು ಹೋಗಿದ್ದೀರಿ. ಅಯ್ಯೋ,
ನೀವು ಕರ್ಕೊಂಡು ಹೋಗಿದ್ರಂತ ಗೊತ್ತಿಲ್ಲದೆ ಮಗು ಮಿಸ್ ಆಗಿದೆ ಅಂತ ಇನ್ಸ್ಪೆಕ್ಟರ್ಗೆ ಇನ್ಫಾರ್ಮ್ ಮಾಡಿದೆ ಮ್ಯಾಮ್. ಮಗು ಸೇಫ್ ಆಗಿ ಬಂತಲ್ವಾ, ನಾವು ಬರ್ತೀವಿ. ಥ್ಯಾಂಕ್ ಯು ಮೇಡಮ್. ನಿಂಗೋಸ್ಕರ ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ಭಯ ಆಗೋಗಿತ್ತು, ಏನಾಗಿದ್ಯೋ ಎಲ್ಲಿದ್ಯೋ ಅಂತ. ಬಂಗಾರಿ, ನಿಮ್ಮ ಅಮ್ಮನ್ಗಿಂತ ನಾನೇ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೆ. ನೀನಿಲ್ಲ ಅಂದ್ರೆ ನನ್ನಿಂದ 1 ನಿಮಿಷನೂ ಇರೋಕ್ಕಾಗಲ್ಲ. ರಾಹುಲ್, ಈಗೇನು ಓಕೆ ಕಣೋ. ನಾಳೆ ದಿನ ಮಗುನ ಸ್ಕೂಲಿಗೆ ಜಾಯಿನ್ ಮಾಡ್ಸಿದ್ರೆ, ಬೆಟರ್ ಎಜುಕೇಶನ್ಗೋಸ್ಕರ ಹಾಸ್ಟೆಲ್ಗೇನಾದ್ರೂ ಕಳಿಸಿದ್ರೆ ಆಗ ಏನಪ್ಪ ನಿನ್ ಪರಿಸ್ಥಿತಿ? ಏನು ಹಾಸ್ಟೆಲ್ಲ? ನಮ್ ವಿದ್ಯನ್ನ ಹಾಸ್ಟೆಲ್ ಯಾಕೆ ಮೇಡಮ್? ನನ್ನ ಮಗಳನ್ನ ನಾನು ಎಲ್ಲಿಗೂ ಕಳಿಸಲ್ಲ. ಬೇಕು ಅಂದ್ರೆ ಸ್ಕೂಲ್ನೇ ಮನೆಗೆ ತಗೊಂಡ್ ಬರ್ತೀನಿ. ಏನು ರಾಹುಲ್ ನೀನ್ ಮಾತಾಡ್ತಿರೋದು? ಸ್ಕೂಲ್ ಅಂದ್ರೆ ದೇವಸ್ಥಾನ. ಮುಕ್ತಿಗೋಸ್ಕರ ಭಕ್ತಿಯಿಂದ ದೇವಸ್ಥಾನಕ್ಕೆ ಹೋಗ್ಬೇಕೆ ಹೊರತು ಆ ದೇವಸ್ಥಾನನೇ ಮನೆಗ್ ಕರ್ಕೊಂಡ್ ಬರಬಾರ್ದಪ್ಪ. ಮಗು ಸ್ಕೂಲ್ಗೆ ಹೋದ್ರೆ ಅಲ್ಲಿ ವಾತಾವರಣ, ಹೊಸ ಪ್ರಪಂಚ ಎಲ್ಲ ಪರಿಚಯ ಆಗತ್ತೆ. ವಿಜ್ಞಾನದ ಜೊತೆಗೆ ಜ್ಞಾನ ಕೂಡ ಬರುತ್ತೆ. ಇನ್ನು ಮಗುಗೆ ಮಾತಾಡೋದಕ್ಕೂ ಕೂಡ ಬರ್ತಾ ಇಲ್ಲ. ಆಗ್ಲೇ ಅಷ್ಟು ದೂರ ಯಾಕೆ ಯೋಚನೆ ಮಾಡ್ತಿದ್ಯಾ? ಈಗಿಂದ ಕೇರ್ ತಗೊಂಡ್ರೆ ತಾನೇ ರೀ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಗೊತ್ತಾಗುತ್ತೆ. ಮಗುಗಿಂತನೂ ಮೊದಲು ಇವನ ಜ್ಞಾನ ಬರುತ್ತೆ. ನೀವೇನಾದ್ರೂ ಹೇಳಿ ಮೇಡಮ್, ಮಗುನಂತೂ ನಾನು ಎಲ್ಲಿಗೂ ಕಳಿಸೋದಿಲ್ಲ. ಒಂದ್ ವೇಳೆ ಅಂತ ಅವಶ್ಯಕತೆ ಬಂದ್ರೆ ಮಗು ಜೊತೆಲಿ ನಾನು ಕೂಡ ಓದ್ಕೋತೀನಿ. ಏನ್ ರಾಹುಲ್ ಅವರೇ, ನೀವು ಕೂಡ ಹೀಗೆ ಅಂತಿದ್ದೀರಾ? ಯಾವತ್ತು ಓದೋದ್ರ ಬಗ್ಗೆ ಈಗ್ಲೇ ಯಾಕೆ ತಲೆ ಕೆಡ್ಸ್ಕೋಬೇಕು? ಯಾಕೆ ಈಗಿಂದಾನೇ ಒತ್ತಡ ತಗೋಬೇಕು? ಅಷ್ಟಕ್ಕೂ ಮಗು ಈಗ ಓದ್ಕೊಂಡು ಉದ್ಯೋಗ ಮಾಡ್ಬೇಕಾ, ಊರೂರ್ ಸುತ್ಬೇಕಾ? ಅಂದ್ರೆ ಏನ್ ನೀನ್ ಹೇಳೋದು? ಸರಿ, ಹಾಗಾದ್ರೆ ನಾನ್ ನಿಜ ಒಪ್ಕೊಂಡ್ರೆ ನನ್ಗೊಂದ್ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಅದೇನು ಅಂತ ಈಗ್ಲಾದ್ರೂ ಹೇಳ್ತೀಯಾ? ಹೇಳಲೇಬೇಕಾ, ಬೇಡ ಅಲ್ವಾ? ಹೇಳ್ತೀನಿ ಅಂತ ನೀನೇ ಅಲ್ವಾ ಮಾತು ಕೊಟ್ಟಿದ್ದು. ಮತ್ತೆ ಈಗ ಯಾಕೆ ನೀನ್ ನನ್ನನ್ನೇ ಪ್ರಶ್ನೆ ಮಾಡ್ತಿದ್ಯಾ? ಕ್ವೆಶ್ಚನ್ ಅಂತ ಅಲ್ಲ, ನೀವೆಷ್ಟು ಕಾತರದಿಂದ ಆಸೆಯಿಂದ ಇದ್ದೀರಾ ಅಂತ ತಿಳ್ಕೊಳ್ಳೋಣ ಅಂತ. ಈಗ ನೀನ್ ಆಕ್ಟ್ ಮಾಡೋದು ನಿಲ್ಸಿ, ಲ್ಯಾಗ್ ಮಾಡೋದು ನಿಲ್ಸಿ, ಅದೇನು ಅಂತ ಹೇಳು. ಒಂದು ದೊಡ್ಡ ಗುಡ್ ನ್ಯೂಸ್ ಹೇಳೋಕ್ ಮುಂಚೆ ಇಷ್ಟು ಸಸ್ಪೆನ್ಸ್ ಇಲ್ಲ ಅಂತಂದ್ರೆ ಹೇಗ್ ಹೇಳಿ? ನನ್ನನ್ನು ಹೀಗೆ ಕಾಯಿಸಿ ಬೇಜಾರ್ ಮಾಡೋದಕ್ಕಿಂತ ನಿಜ ಏನು ಅಂತ ಹೇಳ್ಬೋದಲ್ವಾ? ಹೇಳು ಭಾಷಿಣಿ, ಪ್ಲೀಸ್. ಭಾಷಿಣಿ, ಪ್ಲೀಸ್. ಸರಿ ಸರಿ ಸರಿ, ಹೇಳ್ತೀನಿ. ಅಮ್ಮ ಭಾಷಿಣಿ, ಸರಸು, ಏನ್ ಮೇಡಮ್, ನಿಮ್ಗ ಆ ಹೆಸರು ಇಷ್ಟ ಇಲ್ಲ ಅಂತ ಕೇಳಿದ್ದೆ ನಾನು. ಅಂತದ್ರಲ್ಲಿ ಆ ಹೆಸರನ್ನ ನೆನೆಸ್ಕೋತಿದ್ದೀರಲ್ಲ, ಯಾಕೆ? ನೆನೆಸ್ಕೊಂಡಿಲ್ಲ ಹುಡುಗಿ, ನಿಜ ಗೊತ್ತಾಗೆ ಆ ಹೆಸರಿನಿಂದ ನಿನ್ನನ್ನ ಕರೀತಾ ಇದ್ದೀನಿ. ಏನ್ ನಿಜ ಮೇಡಮ್? ನಂಗೇನು ಅರ್ಥ ಆಗ್ತಿಲ್ಲ. ಬಾಯ್ ಮುಚ್ಚೋ. ನಾಟಕ ಆಡಿ ಈ ರೂಮಲ್ಲಿ ನಿನ್ನ ಪ್ರಾಣ ತೆಗೆಯೋ ಹಾಗೆ ಮಾಡಬೇಡ. ನೀನು ಭಾಷಿಣಿ ಅಲ್ಲ, ನನ್ನ ಶತ್ರು ಸರಸು ಅಂತ ನನಗೆ ಗೊತ್ತು. ಅವತ್ತು ರಾತ್ರಿ ನೀನು ಮಾವಯ್ಯನ್ ಜೊತೆ, ಅದೇ ನಿನ್ನ ತಾತನ ಹತ್ರ ಮಾತಾಡ್ತಿದ್ದಾಗ್ಲೇ ನಾನು ಕೇಳಿಸ್ಕೊಂಡೆ. ನಾನೇ ಭಾಷಿಣಿ ಅಂತ ಆ ಮನೆಯಲ್ಲಿ ಈ ಮನೆಯಲ್ಲಿ ಎಲ್ಲರನ್ನೂ ನಂಬಿಸ್ಬಿಟ್ಟಿದ್ದೀನಿ. ಮಗಳು ಅಂದ್ರೆ ನಾರಾಯಣ್ ರಾವ್ ಅವ್ರಿಗೆ ಪ್ರಾಣ.
ಈಗ ನನ್ ಭಾಷಿಣಿ ಅಲ್ಲ ಸರ್ಸು ಅಂತ ಗೊತ್ತಾದ್ರೆ ಅವ್ರು ಬದುಕ್ತಾರ? ಆಗ್ಲೇ ನಿನಗ್ 4 ಬಾಸಿ ಬುದ್ಧಿ ಹೇಳೋಣ ಅಂತ ಅನ್ಕೊಂಡೆ. ಆದ್ರೆ ರಾಹುಲ್ಗೇನಾದ್ರೂ ನಿಜ ಗೊತ್ತಾದ್ರೆ ಅವನು ಎಲ್ಲಿ ನನ್ನ ಶತ್ರು ಆಗ್ಬಿಡ್ತಾನೋ ಅನ್ನೋ ಭಯದಿಂದ ಅನುಮಾನದಿಂದ ಬಾಯಿ ಮುಚ್ಕೊಂಡಿದ್ದೆ. ಎಷ್ಟು ಸಾರಿ ನನ್ನ ಕಣ್ಣ ತಪ್ಪಿಸಿ ಹೀಗ್ ಮೋಸ ಮಾಡ್ತೀಯ? ನೀನೇ ಸರ್ಸು ಆದ್ರೂ ವಾಣಿ ಅಂತ ಅವತಾರ ಎತ್ತದೆ. ನಿಜ ಗೊತ್ತಾಗಿ ಹೊರಗಡೆ ಹಾಕಿದ್ರೆ ಈ ಮನೇಲೆ ಬದುಕಬೇಕು ಅಂತ ಮತ್ತೆ ಇಲ್ಲೇ ಬಂದು ಸೇರ್ಕೊಂಡೆ. ನಿನ್ನ ನೆರಳು ಕೂಡ ಬೀಳಬಾರ್ದು ಅಂತ ನಾನು ಎಷ್ಟು ಕೇರ್ ತಗೊಂಡ್ರು ಕೂಡ ಹಿಂದಿರುಗಿ ಇಲ್ಲಿಗೆ ಬಂದೆ. ರಾಹುಲ್ ಕೈಯಲ್ಲಿ 2 ಸಾರಿ ತಾಳಿ ಕಟ್ಟಿಸ್ಕೊಂಡೆ. ಇದರಿಂದ ನೀನು ಗೆದ್ದೆ ಅನ್ಕೋಬೇಡ. ಇದು ನೀನ್ ನನಗ್ ಮಾಡಿದ ಮೋಸ, ನಂಬಿಕೆಗೆ ಮಾಡಿದ ಅವಮಾನ. ಇಷ್ಟೆಲ್ಲ ಆದ್ರೂ ಕೂಡ ನನ್ನನ್ನ ತಡಿತಿರೋದು, ನನ್ನ ಕೋಪನ ಕಂಟ್ರೋಲ್ ಮಾಡ್ತಿರೋದು ಯಾರು ಅಂತ ಗೊತ್ತಾ? ನನ್ನ ಮಗ. ಅವನು ನಿನ್ನ ಮೇಲೆ ಬೆಳೆಸ್ಕೊಂಡಿರೋ ಕುರುಡು ಪ್ರೇಮ. ಏನು ಬದುಕೆ ನಿಂತು? ಅಮ್ಮೋರೆ, ಅಮ್ಮೋರೆ, ಮಾಡಿರೋ ತಪ್ಪಿಗೆ, ಆಗಿರೋ ಮೋಸಕ್ಕೆ ನಿಮ್ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತೀನಿ. ರಾಹುಲ್ ಅವ್ರ ಪ್ರೀತಿಯಿಂದ ದೂರ ಆಗ್ಬಾರ್ದು ಅಂತಾನೆ ನಾನ್ ವಾಪಸ್ ಬಂದೇ ಹೊರತು ನನ್ ಬೇರೆ ಯಾವ ದುರುದ್ದೇಶನೂ ಇಲ್ಲಮ್ಮ. ನಿಜ ಹೇಳಿದ್ರೆ ಈ ಮನೇಲಿ ನನಗೆ ಜಾಗ ಇರಲ್ಲ ಅಂತ ಈ ನಾಟಕ ಆಡಿದ್ದೆ ಹೊರತು ಯಾವತ್ತೂ ನಿಮಗ್ ನೋವು ಕೊಡ್ಬೇಕು ಅಂತ, ನಿಮ್ ಕೋಪಕ್ ನಾನ್ ಬಲಿ ಆಗ್ಬೇಕು ಅಂತ ಅನ್ಕೊಂಡಿಲ್ಲಮ್ಮ. ನನ್ ಕನ್ಸಲ್ ಕೂಡ ಅಂತ ಆಲೋಚನೆ ಇಲ್ಲ. ಸಾಕು, ಬಾಯಿ ಮುಚ್ಚು. ಉಸಿರು ತಗೊಳ್ದೇನೆ ನೀನು ಬದುಕ್ತೀನಿ ಅಂತ ಹೇಳಿದ್ರೆ ಒಂದ್ ವೇಳೆ ನಂಬ್ತೀನಿ. ನಿಮ್ಮನ್ನ ನಾಶ ಮಾಡಕ್ ಬಂದಿಲ್ಲ, ನಾನ್ ತುಂಬಾ ಒಳ್ಳೆಯವಳು ಅಂತ ಏನಾದ್ರೂ ಹೇಳಿದ್ರೆ ನಾನು ಯಾವತ್ತೂ ನಂಬಲ್ಲ. ಮಗು ಮೇಲೆ ಆಣೆ ಮಾಡಿ ನನ್ನ ಕಂಡೀಷನ್ಸ್ಗೆ ಒಪ್ಕೊಂಡಿದ್ದೀನಿ ಅಂತ ಹೇಳಿ ಏನ್ ನೋಡ್ತಿದೀಯಾ? ಮಗು ಮೇಲೆ ಆಣೆ ಮಾಡು. ಮಗು ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಮ್ಮ. ನೀವ್ ಹೇಳಿದ ಷರತ್ತುಗಳಿಗೆ ಒಪ್ಕೋತಿದ್ದೀನಿ. ಒಂದ್ ವೇಳೆ ನಿಮ್ ಮಾತನ್ನ ಮೀರಿದ್ರೆ, ನನ್ ಮಾತು ತಪ್ಪಿದ್ರೆ ನೀವ್ ಹೇಳ್ದ ಹಾಗೆ ಈ ಮನೆಯಿಂದ ಹೊರಟು ಹೋಗ್ತೀನಿ. ನಿಂತ್ಕೋ. ಯಾಕೆ ಬಂದೆ? ಕಂಡೀಷನ್ಸ್ ನ ಪಾಲಿಸೋದು ತುಂಬಾ ಕಷ್ಟ ಅಂತ ವಿದ್ಯೆನ ನನಗೊಪ್ಸೋದಕ್ಕೆ ಅವಳನ್ನ ಎತ್ಕೊಂಡ್ ಬಂದ್ಯಾ? ಇಲ್ಲ ಮೇಡಮ್, ಎಲ್ಲದಕ್ಕೂ ಒಪ್ಕೊಂಡ್ಮೇಲೆ ಮೊದಲನೇ ಹೆಜ್ಜೆ ಇಡೋದಕ್ಕೆ ನಿಮ್ಮ ಆಶೀರ್ವಾದ ತಗೊಳಕ್ ಬಂದಿದ್ದೀನಿ. ನನ್ನ ಆಶೀರ್ವಾದನ? ಯಾಕೆ? ನೀವ್ ಹೇಳ್ದ ಹಾಗೆ ಡಿಗ್ರಿ ಓದೋದಕ್ಕೆ ಹೋಗ್ತಿದ್ದೀನಿ. ಮೊದಲನೇ ದಿನ ಕಾಲೇಜಿಗೆ ಹೋಗ್ತಾ ಸರಸ್ವತಿ ರೂಪ ಆಗಿರೋ ನಿಮ್ಮ ಆಶೀರ್ವಾದ ತಗೊಂಡ್ರೆ ನಂಗೆಲ್ಲ ಒಳ್ಳೇದೇ ಆಗುತ್ತೆ ಅನ್ನೋ ನಂಬಿಕೆಯಿಂದ ಬಂದಿದ್ದೀನಿ ಅಮ್ಮೋರೆ. ನಿನಗೆ ಹಾಗೇನಾದ್ರೂ ಒಳ್ಳೇದಾದ್ರೆ ಅದು ನನ್ನ ಕುಟುಂಬಕ್ಕೆ ಕೆಟ್ಟದಾಗುತ್ತೆ. ಅದು ನನಗಿಷ್ಟ ಇಲ್ಲ. ಹಾಗಲ್ಲ ಅಮ್ಮೋರೆ, ನನ್ನ ಹೆಸರಲ್ಲಿ ಸರಸ್ವತಿ ಇದ್ರು ನನಗ್ ಓದ್ ಹತ್ಲಿಲ್ಲ. ಆದ್ರೆ ನೀವ್ ವಾಗ್ದೇವಿಯಾಗಿ ದೊಡ್ಡ ಶಿಕ್ಷಣ ತಜ್ಞೆ ಆಗಿದ್ದೀರಾ. ಏಕಲವ್ಯನ ದ್ರೋಣರು ಶಿಷ್ಯನಾಗಿ ಸ್ವೀಕರಿಸದೆ ಹೋದ್ರು ಒಂದು ಭಕ್ತಿಯಿಂದ ಸಾಧನೆ ಮಾಡಿ ವಿಜಯ ಸಾಧಿಸಿದ ಹಾಗೇನೆ ನನಗೂ ಕೂಡ ನಿಮ್ಮ ಆಶೀರ್ವಾದ ಬೇಕಮ್ಮ. ನಡ, ಈ ಪಂದ್ಯದಲ್ಲಿ ನೀನು ಸೋಲಬೇಕು ಅನ್ನೋದನ್ನೇ ನಾನು ಕೇಳ್ಕೊಳ್ತಿರೋದು. ಅದು ಮನಸ್ಸಿನಲ್ಲಿರುವಾಗ ನಿನ್ ಹಾಗೆ ನಗ್ನಗ್ತಾ ಇರೋ ಹಾಗೆ ನಟನೆ ಮಾಡ್ತಾ ಆಶೀರ್ವಾದ ಕೊಡೋದು
ನನಗಿಷ್ಟ ಇಲ್ಲ. ವರಾನ್ ಕೊಡ್ತಾನೋ ಇಲ್ವೋ ಅಂತ ಗೊತ್ತಿಲ್ದೇ ಇರೋ ದೇವ್ರಿಗೆ ಭಕ್ತಿಯಿಂದ ಒಂದ್ ಆಸೆಯಿಂದ ಕೈ ಮುಗಿದ ಹಾಗೆ ನಿಮ್ ಮನ್ಸಲ್ಲಿ ಏನೇ ಇದ್ರು ನಾನ್ ನಿಮ್ ಪಾದಗಳನ್ನ ಮುಟ್ತೀನಿ. ಅಷ್ಟು ಸಾಕ್ ನನ್ಗೆ. ಇದೆ ಈ ನಾಟಕನೇ ನನ್ನ ಮುಂದೆ ಆಡ್ಕೊಡ್ದು ಅಂತ ಹೇಳ್ತಿರೋದು. ಇಷ್ಟಕ್ಕೂ ಡಿಗ್ರಿ ಮಾಡೋದಕ್ಕೆ ನಿನ್ನ ಹತ್ರ ದುಡ್ಡು ಎಲ್ಲಿದೆಯೇ? ರಾಹುಲ್ ಅವ್ರು ಕೊಟ್ರು ಮೇಡಮ್. ಅಂದ್ರೆ ರಾಹುಲ್ಗೆ ಹೇಳಿದ್ಯಾ? ನಿಮಗ್ ಮಾತ್ ಕೊಟ್ಟು ನಿಮ್ ಷರತ್ತುಗಳಿಗೆ ಒಪ್ಕೊಂಡ್ಮೇಲೆ ಹೇಗ್ ಹೇಳ್ತೀನಿ? ನಿಜಾನ್ ಮುಚ್ಚಿಟ್ಟೇನೆ ದುಡ್ಡು ತಗೊಂಡಿದ್ದೀನಿ. ಈ ವಿಷಯ ರಾಹುಲ್ಗೆ ಯಾವತ್ತು ಯಾವ ಕಾರಣಕ್ಕೂ ಗೊತ್ತಾಗೋಲ್ಲ ತಾನೆ? ಗೊತ್ತಾಗ್ದಿರೋ ಹಾಗೆ ಹುಷಾರಾಗಿರ್ತೀನಿ. ನಮ್ ಮಧ್ಯ ನಡೆದಿರೋ ಒಪ್ಪಂದ ನಿಮ್ಗೂ ನನ್ಗೂ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ನಾವ್ ಗೊತ್ತಾಗೋದಕ್ಕೂ ಬಿಡ್ಬಾರ್ದಲ್ವಾ? ಹೌದು, ನಿಜನೇ. ಆದ್ರೆ ನೀನು ಎಷ್ಟೇ ಕೇರ್ ತಗೊಂಡ್ರೂ ಕೂಡ ನಿನ್ನ ಡಿಗ್ರಿ ಮುಗಿಯೋದ್ರೊಳಗಡೆ ನೀನ್ ಆ ವಿಷಯನ ಎಷ್ಟೇ ಮುಚ್ಚಿಟ್ರು ಕೂಡ ಅವನಿಗೆ ಹೇಗಾದ್ರೂ ಈ ವಿಷಯ ಗೊತ್ತಾಗುತ್ತೆ ಅಂತ ನನ್ಗನ್ನಿಸ್ತಿದೆ. ಅವತ್ತೇನಾದ್ರೂ ನೀನ್ ಎಷ್ಟು ಕಾರಣಗಳನ್ನ ಹೇಳಿದ್ರು, ನೀನ್ ಎಷ್ಟೇ ಕವರ್ ಮಾಡಿದ್ರು ಕೂಡ ಮನೆಯಿಂದ ಹೊರಗಡೆ ಹೋಗೋದಂತೂ ಸತ್ಯ. ಅದನ್ನ ತಡೆಯೋದು ಆ ದೇವರಿಂದನೂ ಕೂಡ ಅಸಾಧ್ಯ. ಹಾಗಾಗ್ಬಾರ್ದು ಅಂತಾನೆ ಮನಸ್ಫೂರ್ತಿಯಾಗಿ ಕೇಳ್ಕೊತಿದ್ದೀನಿ. ಓದು ಅಂದ್ರೆ ಅಷ್ಟು ಸುಲಭ ಆಗೋಯ್ತು ನಿನ್ನ ಪಾಲಿಗೆ. ಅದು ಹೇಗ್ ಗೆಲ್ತೀಯೋ ಅಂತ ನಾನು ನೋಡ್ತೀನಿ. ಹೀಗೆಲ್ಲ ನಟನೆ ಮಾಡೋದು ನನಗ್ ಬರಲ್ವೇ? ನೋಡ್ಕೊಳ್ಳಿ ಅದಕ್ಕೆ ನಿಮ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಈ ಸಿಪ್ಪಿದ್ದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಎಲ್ರ ಮುಂದೆ ಪುಸ್ತಕಗಳ ಜೊತೆ ಸಿಕ್ಕಾಕೋತಿದ್ದೆ. ನಿಜ ಗೊತ್ತಾಗ ಹೋಗ್ತಿತ್ತು. ಏನಮ್ಮ ಹಾಗ್ ನೋಡ್ತಿದ್ಯಾ? ಈ ಕಷ್ಟ, ಈ ಟೆನ್ಷನ್ ಎಲ್ಲ ನಿನ್ಗೋಸ್ಕರನೇ. ಹೌದಮ್ಮ, ನಿಮ್ ಅಜ್ಜಿ ಹಾಕಿರೋ ಷರತ್ತುಗಳು ಕಷ್ಟ ಅಂತ ಗೊತ್ತಿದ್ರು ಒಪ್ಕೊಂಡಿದ್ದು, ಹೇಗಾದ್ರೂ ಗೆಲ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿರೋದು ನಿನ್ನಿಂದ ದೂರ ಹೋಗ್ಬಾರ್ದು ಅಂತಾನೆ. ನೀನ್ ವಾಪಸ್ ಸಿಕ್ಕಿರೋ ನನ್ ಬಂಗಾರ ಕಣಮ್ಮ. ಬೆಲೆ ಕಟ್ಟಕ್ಕಾಗ್ದೇ ಇರೋ ನನ್ ಪ್ರೀತಿ ವಜ್ರ ನೀನು. ಕನ್ಸಲ್ಲೂ ಕೂಡ ನಿನ್ನನ್ನ ದೂರ ಮಾಡ್ಕೊಳ್ಳಲ್ಲ ತಾಯಿ. ನಾನು ಸರ್ಸು ಅಂತ ಗೊತ್ತಾದ್ರೂನು ನನ್ನನ್ನ ಹೊರಗಡೆ ಕಳಿಸ್ತೇನೆ. ನಿಮ್ಮಪ್ಪನ ಮೇಲಿರೋ ಪ್ರೀತಿಯಿಂದ ಅಮ್ಮನಾಗಿ ನನಗೆ ಪರೀಕ್ಷೆ ರೂಪದಲ್ಲಿ ಕ್ಷಮಾ ಭಿಕ್ಷೆ ಕೊಟ್ಟಿದ್ದಾರೆ. ನಾನ್ ಸೋಲ್ಬೇಕು ಅಂತ ಕೇಳ್ಕೊತಿದ್ದೀನಿ ಅಂತ ಕೂಡ ಹೇಳಿದ್ರು. ಆದ್ರೆ ಸೋಲೋದು ಅಂದ್ರೆ ನಾನು ಪ್ರಾಣ ಕಳ್ಕೊಳ್ಳೋದೆ ತಾಯಿ.
ಅದಕ್ಕೆ ಏನೇ ಆದ್ರೂನು ನಾನ್ ಗೆಲ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ನನ್ ಜೊತೆಗೆ ಯಾರಿದ್ರು ಇಲ್ದೇ ಇದ್ರು ನೀನು ನಿನ್ ನಗು ಇದ್ರೆ ಸಾಕು. ಎಷ್ಟೇ ದೊಡ್ಡ ಕಷ್ಟನಾದ್ರೂ ಸುಲಭವಾಗಿ ಸೋಲಿಸ್ಬಿಡ್ತೀನಿ. ಅಮ್ಮವರು ಅಸಾಧ್ಯ ಅನ್ಕೊಂಡಿರೋದನ್ನ ಗೆದ್ದು ತೋರಿಸ್ತೀನಿ. ಆದ್ರೆ ಕಂದ, ಇವತ್ ನೋಡ್ದ್ಯಾ, ನಿಜಾನ ಹೇಳಲ್ಲ ಅಂತ ಗೊತ್ತಿದ್ದು ಕೂಡ ನಿಮ್ ಅಜ್ಜಿ ನನ್ನನ್ನ ಒತ್ತಾಯ ಮಾಡಿ ಕೇಳ್ತಿದ್ರೆ ನಂಗದೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದ್ರ ಜೊತೆಗೆ ಆ ಪ್ರೀತಿ ವನಜಕ್ಕ ಕೂಡ ಹೀಗೆ ಆಡ್ತಾರೆ. ಮೊದಲನೇ ದಿನಾನೇ ಎಲ್ರೂ ಮುಂದೆ ಸಿಕ್ಕಾಕೋತೀನಿ ಅಂತ ಭಯ ಆಗೋಯ್ತು. ಆದ್ರೆ ಈ ಮನೆಗ್ ಬರೋದಕ್ಕೂ ಮುಂಚೆ ಮಾಡ್ಕೊಂಡ ಏರ್ಪಾಡಿಂದ ತಪ್ಪಿಸ್ಕೊಂಡೆ. ಎಷ್ಟೇ ನೀರನ್ನಾದ್ರೂ ತುಂಬಿಕೊಳ್ಳೋ ಮಡಿಕೆ ವೇಗವಾಗಿ ಬೀಸೋ ಕಲ್ಲಿನೇಟಿಗೆ ಒಡೆದು ಹೋಗುತ್ತೆ. ಅದಕ್ಕೆ ಈ ಸವಾಲಲ್ಲಿ ಇವತ್ತಿಂದ ನನಗೆ ಎದುರಾಗೋ ಪ್ರತಿ ಸಮಸ್ಯೆನ ಸುಲಭವಾಗಿ ಬುದ್ಧಿವಂತಿಕೆಯಿಂದ ಪರಿಹಾರ ಮಾಡ್ಕೊಂಡು ಹೋಗ್ಬೇಕು. ನಿಮ್ಮ ಅಜ್ಜಿ ಇಟ್ಟಿರೋ ಮಡಿಕೆಗಳು ಒಡೆಯೋದಲ್ಲ, ಅದ್ರ ಮೇಲೆ ಒಂದ್ ಗೆರೆ ಕೂಡ ಬೀಳದ ಹಾಗೆ ನಾನ್ ಡಿಗ್ರಿನ ಪೂರ್ತಿ ಮಾಡಿ ಅಮ್ಮವ್ರ ಹತ್ರ ಶಭಾಷ್ ಅನ್ಸ್ಕೋಬೇಕು. ಇಲ್ಲ ಮೇಡಮ್, ರೂಮಲ್ಲಿ ನಿದ್ದೆ ಮಾಡ್ತಿದ್ದೆ. ಹೋಗ್ಲಿ, ನಿದ್ದೆಲ್ ನಡೆಯೋ ಅಭ್ಯಾಸ ಇದೆಯಾ? ಪ್ರೀತಿ, ಒಂದ್ ವೇಳೆ ನಿದ್ದೆಲ್ ನಡೆದ್ರೆ ಗೆಜ್ಜೆಗಳು ದೆವ್ವದ ಜೊತೆ ಓಡಾಡುತ್ತಾ? ನೀವೆಲ್ರೂ ಏನ್ ಮಾತಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಆದ್ರೂ ಮಗುನ್ ಬಿಟ್ಟು ನಾನ್ಯಾಕೆ ಹೊರಗಡೆ ಬರ್ತೀನಿ? ಇಲ್ ನೋಡಮ್ಮ, ನಿನ್ಗೇನೂ ಪ್ರಾಬ್ಲಮ್ ಇಲ್ಲ. ಏನೋ ಊಹಿಸ್ಕೊಂಡು ಭಯ ಪಡ್ತಿದ್ಯಾ, ಅದಕ್ಕೆ ಜ್ವರ ಬಂದಿದೆ. ನಾನ್ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ಅದನ್ ತಗೊಳ್ಳಿ. ಭಯ ಕಮ್ಮಿ ಆಗೋದಕ್ಕಲ್ವಾ? ಅಲ್ಲ, ಜ್ವರ ಕಡಿಮೆ ಆಗೋದಕ್ಕೆ. ನೀನ್ ಯಾವ ಕಡೆಗೆ ಹೋಗ್ತಿದ್ಯಾ? ನೆನ್ನೆನೆ ಹೇಳಿದ್ನಲ್ಲ, ಸಂಧ್ಯಾಗ್ ಎಕ್ಸಾಮ್ಸ್ ನಡೀತಿದೆ ಅಂತ. ಅವಳಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಒಬ್ಳೇ ಯಾಕೆ? ಅಣ್ಣನ್ ಕರ್ಕೊಂಡು ಹೋಗು. ಪರವಾಗಿಲ್ಲ ನವ್ಯಮ್ಮ. ನೀನು ನಿನ್ನ ತಂಗಿಗೆ ಹೆಲ್ಪ್ ಮಾಡೋದಕ್ಕೆ ಮಗು ಯಾತಕ್ಕೆ? ಅದು ಮಗು ಹಸುವಿಗೆ ಅಳುತ್ತೇನೋ ಅಂತ ಈವ್ನಿಂಗ್ ಒಳಗ್ ಬಂದ್ಬಿಡ್ತೀನಿ. ರಾಹುಲ್ ಗೊತ್ತಾ? ಸ್ನಾನ ಮಾಡ್ತಿದ್ದಾರೆ, ಫೋನ್ ಮಾಡಿ ಹೇಳ್ತೀನಿ. ನಡಿ ನಡಿ. ಪ್ರೀತಿ, ನಾನ್ ಹೇಳ್ತಿರೋದ್ ನಿಜ. ರಾತ್ರಿ ಕೇಳಿಸ್ಕೊಂಡಿದ್ದು ಆ ಸರ್ಸು ಗೆಜ್ಜೆ ಸೌಂಡ್. ನೈಟ್ ಟೈಮ್ ದೆವ್ವದ ಹಾಗೆ ಓಡಾಡೋ ಅಗತ್ಯ ಅವಳಿಗೇನಿದೆ ವನಜಕ್ಕ? ಅಂದ್ರೆ ನಾನ್ ನಿನಗ್ ಹೆಲ್ಪ್ ಮಾಡ್ತಿದ್ದೀನಿ ಅಂತ ನನ್ ಮೇಲ್ ದ್ವೇಷ ಬೆಳೆಸ್ಕೊಂಡು ನನಗ್ ಭಯ ಪಡ್ಸೋದಕ್ಕೆ ಕ್ಷುದ್ರ ಪೂಜೆ ಮಾಡಿಸ್ತಿದ್ದಾಳೇನೋ. ಅವಳ್ದು ಅಷ್ಟೊಂದ್ ಚೀಪ್ ಕ್ಯಾರೆಕ್ಟರ್ ಅಲ್ಲ ವನಜಕ್ಕ. ನೀನು ನನ್ನ ನಂಬ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು? ನಂಬ್ತೀನಿ ವನಜಕ್ಕ, ಆದ್ರೆ ನೈಟ್ ಟೈಮ್ ಹಾಗೆ ಯಾಕೆ ಓಡಾಡ್ತಿದ್ದಾಳೋ ಅವಳ ಕಾನ್ಸೆಪ್ಟ್ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಅಲ್ಲ ಅಮ್ಮ, ಮಗುನ ಕರ್ಕೊಂಡು ಕಾಲೇಜಿಗೆ ಬರಬಾರ್ದು ಅಂತಿದ್ದಾರೆ. ಸಾರಿ ಸರ್, ನನ್ ಮಗು ಇಲ್ದೆ ನಾನ್ ಕಾಲೇಜಿಗೆ ಬರಕ್ಕಾಗಲ್ಲ. ನನ್ನಿಂದ ಕಾಲೇಜಲ್ಲಿ ಯಾರಿಗೂ ತೊಂದರೆ ಆಗಿಲ್ಲ ಅಂತಿದ್ದಾರೆ. ಮಗು ಯಾವಾಗಾದ್ರೂ ಅತ್ರೆ ನಾನ್ ತಕ್ಷಣ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಿ. ಆಗ್ಲೂ ಸುಮ್ನಾಗ್ಲಿಲ್ಲ ಅಂದ್ರೆ ಒಂದೊಂದು ಕ್ಲಾಸ್ನ ಬಿಡ್ತಿದ್ದೀನಿ. ಅಮ್ಮನಾಗಿ ನಾನು ನನ್ ಮಗುವಿನ ಜವಾಬ್ದಾರಿ ತಗೊಳ್ಳೋದು ಎಷ್ಟು ಮುಖ್ಯನೋ, ನಾನ್ ಡಿಗ್ರಿ ಪೂರ್ತಿ ಮಾಡಿ ಗುರಿನ್ ಮುಟ್ಟೋದು ಕೂಡ ಅಷ್ಟೇ ಮುಖ್ಯ. ಚಿಕ್ಕನ್ನಲ್ಲಿ ಓದು ಅಂದ್ರೆ ಬರೀ ಶಾಲೆಗೆ ಹೋಗೋದು, ಅದ್ ನನ್ನಿಂದ ಆಗ್ಲಿಲ್ಲ. ಆದ್ರೆ ಈಗ ಓದು ನನ್ನ ಜೀವನನ ಸರಿ ಮಾಡೋ ಮಾರ್ಗ. ಎಷ್ಟೇ ಕಷ್ಟ ಆದ್ರೂ ಸಾಧಿಸ್ಲೇಬೇಕು. ತಾಯಿ ಮಗುಗೆ ಮೊದಲನೇ ಗುರು ಅಂತಾರೆ. ಅಂಥದ್ರಲ್ಲಿ ತಾಯಿ ಚೆನ್ನಾಗಿ ಓದಿದ್ರೆ ಮಕ್ಳ ಭವಿಷ್ಯ ಮಾತ್ರ ಅಲ್ಲ, ಈ ದೇಶದ ಪ್ರಗತಿ ಕೂಡ ಅದ್ಭುತವಾಗಿರುತ್ತೆ. ವಿಡಿಯೋ ಎಲ್ಲ ಟೆಲಿಕಾಸ್ಟ್ ಆಗ್ತಿದೆ ಕಣೋ. ಕಾಲೇಜ್ಗೆ ಅಂತ ದೊಡ್ಡದಾಗಿ ಹೋದ್ಯಲ್ಲ, ಲೆಕ್ಚರರ್ಗೆ ಲೆಕ್ಚರ್ ಕೊಡ್ತಾ ಟಿವಿಲೆಲ್ಲ ಕಾಣಿಸ್ಕೊಂಡ್ಬಿಟ್ಟಿಲ್ಲ.
ಕಾಣಿಸ್ಕೊಳ್ಳೋದು ಅಂದ್ರೆ? ನೀನು ಕ್ಲಾಸಲ್ಲಿ ಮಾಡಿರೋ ಗಲಾಟೆ ಪೂರ್ತಿ ಟಿವಿಲಿ ಟೆಲಿಕಾಸ್ಟ್ ಆಗಿದೆ. ನಂಗ್ ಗೊತ್ತಿಲ್ಲ ಮೇಡಮ್. ನಿನಗ್ ಗೊತ್ತಿಲ್ದೆ ಎಲ್ಲ ಹೇಗ್ ನಡೆಯುತ್ತೆ ಅಂದ್ರೆ, ರಾಹುಲ್ಗೆ ನಿಜ ಗೊತ್ತಾದ್ರೆ ಕಂಡೀಷನ್ಸ್ ನಿಂದ ನಿನ್ನ ಕಾಪಾಡ್ತಾನೆ ಅಂತ ಅನ್ಕೊಂಡಿದ್ಯಾ? ಇಲ್ಲ ಅಮ್ಮೋರೆ, ನನ್ ಮಗು ಮೇಲೆ ಆಣೆ ಮಾಡಿದ್ಮೇಲೂ ನಾನ್ಯಾಕೆ ಹಾಗೆ ಯೋಚನೆ ಮಾಡ್ತೀನಿ? ಖಂಡಿತ ಆಲೋಚಿಸ್ತೀಯ. ಯಾಕೆಂದ್ರೆ ನಿನಗೆ ಪ್ರಾಣಕ್ಕಿಂತನೂ ಪ್ರತಿಕಾರನೇ ಮುಖ್ಯ ಅಲ್ಲ. ನೋಡು, ಡಿಗ್ರಿ ಕಂಪ್ಲೀಟ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ಯಾ. ನಿನ್ನ ಮೇಲಿರೋ ನಂಬಿಕೆಗಿಂತ ಈ ಪರೀಕ್ಷೆಲಿ ನಾನೇ ಗೆಲ್ಲೋದು ಅನ್ನೋ ಕಾನ್ಫಿಡೆನ್ಸ್ ನನಗೆ ತುಂಬಾ ಇದೆ. ಅಂದ್ರೆ ಮೇಡಮ್ಗೋಸ್ಕರ ಇವಳು ಓದ್ತಿದ್ದಾಳ? ಆದ್ರೂ ನನ್ನ ಆಲೋಚನೆ, ಭಯ ಒಂದೇ ವಿಷಯದ ಬಗ್ಗೆ. ನೀನ್ ಯಾರು ಅನ್ನೋ ವಿಷಯ ಹೊರಗಡೆ ಪ್ರಪಂಚಕ್ಕೆ ಗೊತ್ತಿಲ್ಲದೆ ಹೋದ್ರೂ ಕೂಡ ನೀನು ನನ್ನ ಮನೆಯಲ್ಲಿ ಇದೆಯಲ್ಲ, ಪಾಪಕ್ಕೆ ಕರ್ಮಕ್ಕೆ ನೀನೇ ವಾಗ್ದೇವಿ ಸೊಸೆ ಅಂತ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಕಾಲೇಜಲ್ಲಿ ನೀನ್ ಎಕ್ಸಾಮ್ ಬರೀದೆ ಹೋದ್ರು, ಫೇಲ್ ಆದ್ರು ನಿನಗೇನು ಆಗಲ್ಲ. ಹೋಗೋದು ನನ್ನ ಮರ್ಯಾದೆ. ಇಲ್ಲ ಅಮ್ಮೋರೆ, ಖಂಡಿತ ಪಾಸ್ ಆಗ್ತೀನಿ. ನೋಡೋಣ. ಎಕ್ಸಾಮ್ ಡೇಟ್ ಹೇಳಿದಾರಾ? ನಾಳೆಯಿಂದ ಇಂಟರ್ನಲ್ ಅಸೈನ್ಮೆಂಟ್ ಇದೆ ಅಂತ ಹೇಳಿದ್ದಾರೆ. ಇಂಟರ್ನಲ್ ಅಸೈನ್ಮೆಂಟ್ಸ್? ಹೌದು ಅಮ್ಮೋರೆ. ನೋಡು, ನಿನ್ನ ಓದೆ ನನ್ನ ಮರ್ಯಾದೆನ ಉಳಿಸುತ್ತೆ. ನಾಶ ಮಾಡಿದ್ರೆ ಸುಮ್ಮನಿರಲ್ಲ. ಅಪ್ಪ, ಹುಟ್ಟಿದಾಗ್ಲೇ ಮಗುನ್ ದೂರ ಮಾಡೋಂತ ಪಾಪ ನೀನೇನ್ ಮಾಡ್ದಮ್ಮ? ಇಲ್ಲ ಅಪ್ಪ, ನನ್ ಮಗು ಬದುಕೇ ಇದೆ. ನನ್ ಜೊತೆನೆ ಮನೆಯಲ್ಲೇ ಇದೆ. ನಿನ್ ಜೊತೆ ಅಲ್ಲ, ಏನಮ್ಮ ನೀನ್ ಹೇಳ್ತಿರೋದು? ಮಗು ಹೊಟ್ಟೆಲೆ ಸತ್ತೋಯ್ತು ಅಂತ ಸುಳ್ಳು ಹೇಳ್ಬೇಕು ಡಾಕ್ಟರ್. ಏಪ್ರಿಲ್ 16ನೇ ತಾರೀಕು ರಾತ್ರಿ ಒಂದ್ ಮಗುನ ಯಾರೋ ನಮ್ಮ ಅನಾಥಾಶ್ರಮದ ಮುಂದೆ ಬಿಟ್ಟು ಹೋದ್ರು ಸರ್. ಆ ಮಗುನ್ ನೋಡ್ಕೊಳಕ್ ನಮ್ಮಿಂದ ಆಗದೆ ಆ ರಾತ್ರಿನೇ ಶಿವನ್ ದೇವಸ್ಥಾನದ ಹತ್ರ ಬಿಟ್ಬಿಟ್ವಿ ಸರ್. ನನ್ ಮಗುನ ಅವತ್ ಹಾಸ್ಪಿಟಲ್ ಇಂದ ಕರ್ಕೊಂಡು ಹೋದೆ ಅಲ್ವಾ? ಆಗೇನಾದ್ರೂ ಗುರುತ್ ನೋಡಿದ್ಯಾ? ಅಂಗೈಯಲ್ಲಿ ಹೆಬ್ಬೆರಳಿನ ಕೆಳಗೆ ಒಂದು ಹುಟ್ಟುಮಚ್ಚೆ ಇದೆಯಮ್ಮ. ವಾಗ್ದೇವಿ, ನಿನಗಿರೋ ಹಾಗೆ ಮಗು ಅಂಗೈಯಲ್ಲಿ ಹುಟ್ಟುಮಚ್ಚೆ ಇದೆಯಲ್ಲ? ದೂರ ಆಗಿದ್ ಮಗು ಮತ್ತೆ ನನ್ ಮಡ್ಲಿಗೆ ಸೇರಿದ್ದು ನನ್ನ ಅದೃಷ್ಟ ಅಪ್ಪ.
ಆ ಅದೃಷ್ಟ ನಿಂದಲ್ಲಮ್ಮ. ನನ್ನ ಮಗಳು ಹೊಟ್ಟೆಯಲ್ಲಿ ಹುಟ್ಟಿರೋ ಅದೃಷ್ಟ ಆ ಮಗುದಮ್ಮ. ಇಷ್ಟು ದಿನ ಕಷ್ಟಗಳನ್ನ ಕಣ್ಣೀರ್ನ ವರವ ಕೊಟ್ಟಿರೋ ಆ ದೇವರು ಮೊಟ್ಟ ಮೊದಲನೇ ಬಾರಿಗೆ ನಿನ್ ಸಂತೋಷಕ್ಕೆ ಕಾರಣ ಆಗೋ ಕೆಲಸ ಮಾಡಿದಾನಮ್ಮ. ತುಂಬಾ ಸಂತೋಷ ಆಗ್ತಿದ್ಯಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.